ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ನಮ್ಮ ವಿಜೇಂದ್ರ ಅವರು ಗುರ್ಲಾಪುರದಿಂದ ರಾಜಕೀಯ ಮರು ಹುಟ್ಟು ಪಡಿಬೋದಾ? ಇದು ಸಣ್ಣ ಪ್ರಶ್ನೆ. ಯಾಕಂದರೆ ಆಲ್ರೆಡಿ BJPಯಲ್ಲೇ ಅವ್ರನ್ನ ಬದುಕಿ ಸರಿಸುವಂಥ ಕೆಲಸ ಜೋರ್ದಾರಾಗಿ ನಡೀತಾ ಇದೆ. ಮತ್ತು ಕೇವಲ ತಂದೆ ಹೆಸರಿನ ಮೇಲೆ ಎಲ್ಲಿವರೆಗೆ ಇವರು ನಾಯಕತ್ವ ಬೆಳಿಬೇಕಲ್ಲ. ಇಂಥ ಸಂದರ್ಭದಲ್ಲಿ ರೈತರು ಹೋರಾಟ ಬಂದಿದ್ದು ಅವ್ರಿಗೊಂದು ಸುವರ್ಣ ಅವಕಾಶವನ್ನು ತೆರೆದಂಗಾಗಿದೆ. ನಿಜವಾಗಿ ಅವರಿಗೆ ಈ ಸದವಕಾಶನ ಉಪಯೋಗ ಮಾಡಿಕೊಳ್ಳುವಂಥ ಒಂದು ತವಕ ಸಹಜವಾಗಿ ಅವ್ರನ್ನ ಇರೋನ ಕನ್ನಡಿ ಅವ್ರು ಕರ್ಕೊಂಡು ಬಂದಿದ್ದಾರೆ, ಕೂಡಿದ್ದಾರೆ. ಅವ್ರ ಜೊತೆಗೆ ನಮ್ಮ P ರಾಜು ಇದ್ದಾರೆ. ಒಟ್ಟಾರೆಯಾಗಿ ಈ ನಮ್ಮ ವಿಜೇಂದ್ರ ಅವ್ರಿಗೆ ಈ ಹೋರಾಟ ರೈತ ಹೋರಾಟ ಮತ್ತು ಮೂಲತಃ ನಾವು ಯಡಿಯೂರಪ್ಪನವರು ರೈತ ಪರ ಇದ್ದಂಥವ್ರು, ರೈತ ಹೋರಾಟದವರು, ರೈತ ಸಪ್ರೇಟ್ ಬಜೆಟ್ ಮಂಡಿಸಿದವರು ಅನ್ನೋದನ್ನು ನಾವು ಕೇಳಿದ್ವಿ. ಮತ್ತು ಭಾಳಷ್ಟು ರೈತರಲ್ಲ ಯಡಿಯೂರಪ್ಪನವ್ರ ಪರವಾಗಿ ಒಳ್ಳೆಯ ಭಾವನೆಗಳಿದ್ದಾವೆ. ಅದು ಇವತ್ತೇನಾದರೂ ಹೆಲ್ಪ್ ಆಗ್ಬೋದಾ? ಅದನ್ನೆಲ್ಲ ನೆಲೆಗಟ್ಟಿನಲ್ಲಿ ಹೊಸ ಒಬ್ಬ ನಾಯಕತ್ವವನ್ನು ಬೆಳೆಸ್ಕೊಳಿಸಲು ಬಂದು ನಿಂತಿದ್ದಾರೆ. ಅವರೊಂದಿಗೆ ಕೂಡೋದು, ಮಾಡೋದು, ಮಲಗೋದು, ಊಟ ಮಾಡೋದು, ರೈತರ ಜೋಡಿ ರೈತರಾಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಹಜದ ರಾಜಕೀಯವಾಗಿ ಸಾಧ್ಯಷ್ಟು ಮಟ್ಟಿಗೆ ಬೆಳಿಬೇಕಂತ ಅವಕಾಶ ಕೂಡಿ ಬಂದದ. ಕಾಂಗ್ರೆಸ್ ವಿರುದ್ಧ ಬಡದಾಡೋದು, ಜಗಾಡೋದು ಆಮದು ಬೇರೆ. ಆದರೆ ಸ್ವಪಕ್ಷದಲ್ಲೇ ಭಿನ್ನ ಮತ ಜೋರಾಗಿದೆ. ಇವತ್ತು ಇವರು ವಿರೋಧಿಗಳು ಸಂಘಟಿತರಾಗ್ತಾ ಇದ್ದಾರೆ. ಇವರನ್ನು ಸರಿಸಬೇಕು, ಯತ್ನಾಳನ್ನು ತಂದು ಇವ್ರ ತೆರೆ ಮೇಲೆ ಕೂಡಿಸ್ಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಯತ್ನಾಳು ಅದೇ ರೀತಿಯಾಗಿ ಎಲ್ಲೋ ಬಾಯಿ ಬಿಟ್ಟರು ಮೊದಲು ಯಡಿಯೂರಪ್ಪ ಮತ್ತು ವಿಜೇಂದ್ರ ತೆಗೆದು ಹಾಕಲೇಬೇಕು ಅನ್ನೋಂಥ ಮಾತು ಮಾತಾಡ್ತಾರೆ. ಭ್ರಷ್ಟರು ಹಾಗೆ ಶುರು ಮಾಡ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ಎಲ್ಲಿವರೆಗೆ ಇವ್ರನ್ನ ತೆಗೆದು ಹಾಕೋದಿಲ್ಲವೋ, ಎಲ್ಲಿವರೆಗೆ ಇವರಿಗೆ ಅಧ್ಯಕ್ಷ ಸ್ಥಾನದಿಂದ ಇಳಿಸೋದಿಲ್ಲವೋ ಅಲ್ಲಿ ನಾವು ಬರೋದಿಲ್ಲಪ್ಪ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ JCB ಪಕ್ಷವನ್ನು ಕಟ್ಟಲಿಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಕೆಲವು BJPಯಲ್ಲಿಯ ನಾಯಕರು ಏನಾದರೂ ಮಾಡಿ ಇವ್ರು ಹಿಂದಿದ್ದಂತ ನಿಮಗೆ ಗೊತ್ತದ. ನಮ್ಮ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಬಂಗಾರಪ್ಪನವರಾಗಿರ್ಬೋದು, ಬಂಗಾರಪ್ಪನ ಮಗ ಆಗಿರ್ಬೋದು, ಅದು ಇನ್ನುಳಿದ ನಾಯಕರಾಗಿರ್ಬೋದು, ಅರವಿಂದ ನಮ್ಮ ಏನಪ್ಪ ಅಂದ್ರೆ ಲಿಂಬಾವಳಿ ಆಗಿರ್ಬೋದು, ಇವರೆಲ್ಲರೂ ಒಂದು ಬಗ್ಗಟ್ಟದವರಲ್ಲ. ಇವ್ರನ್ನ ಏನಾದರೂ ಮಾಡಿ ಬದುಕಿ ಸರಿಸಬೇಕು ಅಂತೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಅಪ್ಪ ಮಗ ಮೊಮ್ಮಗ ಮರಿಮಗ ಇದೇ ಆಗಬೇಕು, ನಾವೇನ ನಾಯಕರು ಆಗಬಾರ್ದು ಅನ್ನೋಂಥ ಕಾಳಜಿ ಅವ್ರದ್ದು. ಏನು ತಪ್ಪಲ್ಲ ಅವ್ರದ್ದು. ಯಾಕಂದ್ರೆ ರಾಜಕೀಯವಾಗಿ ಅವರು ಮುಂದೆ ಹೋಗ್ಬೇಕು ಅನ್ನೋದು ಅವ್ರಿಗೆ ಆಸೆ ಇರೋದು. BJP ನಾವು ಲೀಡರ್ ಆಗಬೇಕಪ್ಪ, ನಾವು ಬೇರೆದವ್ರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋಂಥ ಕನಸು ಉಳ್ಳಂಥವ್ರು ಇದ್ದಾರಲ್ಲ. ಹೀಗಾಗಿ ಆ ವಿಚಾರಧಾರೆಯ ಜನ ಬಂದು ಇನ್ನಷ್ಟು ಇವ್ರ ಜೊತೆಗಾರನ ಯಡಿಯೂರಪ್ಪನ ಜೊತೆಗಾರ ನಿಮ್ಗೆ ಗೊತ್ತದ. ನಮ್ಮ ಬೊಮ್ಮಾಯಿಯವರಾಗಿರ್ಬೋದು, ಜೊತೆಗೆ ಸದಾನಂದ ಗೌಡರಾಗಿರ್ಬೋದು, ಇವರೆಲ್ಲರೂ ಸೊ ಕಾಲ್ಡ್ ಇವರ ಸರಿ ಸಮಾನ ಮಿತ್ರರು. ಆದಷ್ಟು ಇವ್ರ ನಂತರ ಮಾತ್ರ ನಾವು ಯಾಕೆ ಆಗಬಾರ್ದು ಅನ್ನುವಂಥ CM ಪಟ್ಟಕ್ಕೆ ಮುಂದಿನ 2022 ಕದನಕ್ಕೆ ಆಗಿದೆಯಲ್ಲ. ಅದಕ್ಕಾಗಿ ವಿಜೇಂದ್ರ ಬದುಕಿ ಸರಿಸಬೇಕು ಅನ್ನುವಂಥ ವಿಚಾರ. ಆ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ವಿಜೇಂದ್ರ ಅವರು ಪಾರ್ಟಿಯಲ್ಲಿ ಒಂದು ರೀತಿ ಏಕಾಂಗಿ ಆಗಿದ್ದಾರೆ. ಮತ್ತು ಮೇಲಾಗಿ BL ಸಂತೋಷ ಮೇಲ್ಪದರದಲ್ಲಿ ಇರ್ಬೋದು, ಭಾಳ ನಿಜವಾಗಿ ಇರ್ಬೋದು. ಇವ್ರು ಪರ ನಿಂತರು ಸಹಿತ ಯಾಕೋ ಏನೋ ಸಂಶಯಗಳು ಕಾಡ್ತಾ ಇರ್ತಾವೆ. ಇವರು ಇವತ್ತು ಏನಪ್ಪ ಅಂದರೆ ವಿಜೇಂದ್ರ ಅವರನ್ನು ಇವರೆಲ್ಲರೂ ಬದುಕಿ ಸರಿಸ್ತಾ ಇದ್ದಾರೆ ಅನ್ನೋ ಸಂದರ್ಭ. ಜೊತೆಗೆ ಇದರಿಂದಾಗಿ ಯಡಿಯೂರಪ್ಪನವ್ರಿಗೂ ನಿರಾಶೆ ಆಗಿದೆ. ಹೈಕಮಾಂಡ್ ಯಾಕಪ್ಪ ನಮ್ಮನ್ನು ಈ ರೀತಿ ಮರಳಿ ಪರೀಕ್ಷೆ ಮಾಡ್ತದೆ, ಒಳ್ಳೊಳ್ಳೆ ಪರೀಕ್ಷೆ ಮಾಡ್ತದೆ ಅನ್ನುವಂಥದ್ದು. ಈಗ ಹಿಂದಿನ ಎಲೆಕ್ಷನ್ದಲ್ಲೂ ಅವ್ರು ತೋರಿಸ್ಕೊಂಡಿದ್ದಾರೆ, ಮುಂದೆ KJP ಮಾಡಿದಾಗ ತೋರಿಸ್ಕೊಟ್ಟಿದ್ದಾರೆ ನಾವು ಏನು ನನ್ನಿಂದ ಹೆಂಗೆ ನಡೀತಾ ಇದೆ ಅಂತೇಳಿ. ಮತ್ತು ನಾವು ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿದ್ದ ಅಂಶ ಏನಪ್ಪ ಅಂದ್ರೆ ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ, ಅದು ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿಗೆ BJP ಅಧಿಕಾರದಿಂದ ಅವರು ತರೋದು ಕಾರಣೀಕರ್ತರಾದಂಥವರು ನಮ್ಮ BS ಯಡಿಯೂರಪ್ಪನವರು. ಇದರಲ್ಲಿ ಎರಡು ಮಾತು ಇಲ್ಲ. ಯಾಕಂದ್ರೆ ಹಿಂದಿದ್ದಂಥ ಇವರ ಮಿತ್ರರಿರ್ಬೋದು, ಮತ್ತಿರಬಹುದು ಅನೇಕರು ಮಾಡಿದ್ದಾರೆ. ಸಾಹಸ ಇಲ್ಲ ಅಂತಲ್ಲ. ಶಿವಪ್ಪ ಅಯ್ಯಪ್ಪ ಅದು ಕಟ್ಟಿದ್ದಾರೆ ಪಕ್ಷವನ್ನು. ಮುಂದೆ ಅದೇ ಕಾಲಕ್ಕೆ ನಮ್ಮ ಸುಬ್ಬುರಾವ್ ಬರ್ತಾರೆ, ಒಬ್ಬರು ಭಾಳ ಸುಬ್ಬಯ್ಯನವರು ಬರ್ತಾರೆ. ಅವರು ಸಹಿತ ಪಕ್ಷ ಕಟ್ಟರು ಸಾಕಷ್ಟು ದುಡ್ಡಿದ್ದಾರೆ. ಅವ್ರ ನಂತರದಲ್ಲಿ ಬಂದಂಥ ಇವರು ಅವರೆಲ್ಲ ಬದುಕಿ ಸರಿಸಿ ಒಳ್ಳೆಯ ಸಂಘಟನೆ ಮಾಡಿಕೊಂಡು ಕಟ್ಟಿದರು. ಮತ್ತು ಅಧಿಕಾರಕ್ಕೂ ತಂದರು, ಅಧಿಕಾರ ಹಿಡ್ಕೊಂಡ್ರು. ಅದು ಹೇಗೆ ಹೋದಾರಲಿ ಕಮಲ ಆಪರೇಷನ್ ಮಾಡಲಿ ಮತ್ತೆ ಮಾಡಿ ಎಲ್ಲರೂ ಅದನ್ನ ಮಾಡ್ತಾಯಿದ್ದಾರೆ ಎಲ್ಲ ಪಕ್ಷಗಳು. ಹೀಗಾಗಿ ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿ ಕರ್ನಾಟಕದಲ್ಲೇ BJPಗೆ ಒಂದು ಆಡಳಿತ ತಂದು ಕೊಟ್ಟಂಥ ಶ್ರೇಯ ಅವರಿಗೆ. ಮತ್ತು ಇವತ್ತು ದಿವಸ ನೀವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಬದುಕಿ ಸರಿಸಿದ್ದೀರಾಗಿದೆ ನೋಡೋದು. ಆ ಸಂದರ್ಭದಲ್ಲಿ ಎಷ್ಟು ಬಂದರು, 60 66 ಏನೋ ಬಂದರು. ಅದಕ್ಕೆ ಕೆಲವು ಮಂದಿ ಬಿಟ್ಟು ಹೋದರು. ಈಗ ಬೇರೆ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ ಅವರು.
ಅಂದರೆ ನಾನು ಹೇಳೋ ಉದ್ದೇಶ ಏನಪ್ಪ ಅಂದರೆ ಇಲ್ಲ, ಇವತ್ತು ಸಹಿತ ಇಡಿಯಾಗಿ ಒಂದು ಪಕ್ಷವಾಗಿ ತರುವಂಥ ಎಬಿಲಿಟಿ ಬಿ ಜೆ ಪಿಯಲ್ಲಿ ನಾಯಕರಿಗೆ ಯಾರಿಗೆ ಅದ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ವಿಜೇಂದ್ರವ್ರಿಗೆಲ್ಲ ಇದರರ್ಥ ವಿಜೇಂದ್ರವ್ರಿಗೆ ಅದಪ್ಪ ಆರಿಸ್ಕೊಂಬರ್ತಾರಂತಲ್ಲ, ಅವ್ರಿಂದ ಅವ್ರ ಅಪ್ಪ ಇದ್ದಾರೆ, ಯಡಿಯೂರಪ್ಪನಿದ್ದಾರೆ, ಅವರಿಂದ ಆರಿಸಿ ಬರ್ತಾರೆ. ಹೌದು, ವಿಜೇಂದ್ರನ ಒಬ್ಬರನ್ನ ನೀವು ನಾಯಕತ್ವದ ಕಂಪೇರ್ ಮಾಡಿದಾಗ ಯತ್ನಾಳ್ ಜೊತೆಗೆ ಯತ್ನಾಳ್ ಎತ್ತರಕ್ಕಾಂತರ ಬಾಯಿ ಒಂದು ಹರಕ ಥರ ಬಿಟ್ರೆ, ಇಲ್ಲದ್ರೆ ಅವ್ರು ನಿಜವಾದ ನಾಯಕರು ಇದ್ದಾರೆ ಇಲ್ಲ ಅಂತ ಯಾರೂ ಅನ್ನೋದಿಲ್ಲ ಅವ್ರಿಗೆ. ಅವರಲ್ಲಿ ಅದ ಮೆರಿಟ್, ಅದು ಬಾಯಿ ಮತ್ತು ಸತತ ವಿರೋಧ ಮಾಡೋದು ಮತ್ತು ಭ್ರಷ್ಟಾಚಾರ ಇವರೊಬ್ಬರೇ ಇದ್ದರಪ್ಪ ಅಂದ್ರೆ ಮಾತು ಬೇರೆ. ಹೌದಪ್ಪ, ವಿಜಯೇಂದ್ರ ಮತ್ತು ಅವರಪ್ಪ ಯಡಿಯೂರಪ್ಪನವ್ರು ಅಷ್ಟು ಭ್ರಷ್ಟಾಚಾರಿಗಳಾದ್ರೆ ಉಳಿದ್ರೆ ಅವ್ರು ಸಜ್ಜನರಿದ್ದಾರೆ ಅಂದ್ರೆ ಮಾಡಿ ಸರಿ ಆದರೆ ಅವ್ರ ಮಾತನ್ನು ಯಾರಾದರೂ ಹೇಳ್ಬೋದು. ಆದರೆ ಇಲ್ಲಿ ಭ್ರಷ್ಟಾಚಾರ ಇಲ್ಲದಂಥ ಒಬ್ಬ ರಾಜಕಾರಣಿ ಅವರ ತೋರಿಸ್ರಿ, ಸುತ್ತ ಅವರ ತೋರಿಸ್ರಿ ಯತ್ನಾಳರು ಯಾವ್ದು ಬಂತಾರೋ ಪ್ರಾಮಾಣಿಕರಿದ್ದಾರೆ ನಮ್ಮ ಬಿ ಜೆ ಪಿಯಲ್ಲಿ ಅಂತೇಳಿ ಒಬ್ಬರ ಹೆಸರು ಹೇಳಿ. ನಾ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂದರೆ ಎಲ್ಲ ನೆಲೆಯಲ್ಲೇ ವಿಜೇಂದ್ರಗಿಂತಲೂ ಎತ್ತರದ ನಾಯಕರು ಹೌದು. ಮೊನ್ನೆ ನಮ್ಮ ರಮೇಶ್ ಜಾರಕಿಹೊಳಿ ಹೇಳಿದ ಪ್ರಕಾರ. ಆದ್ರೆ ಯಡಿಯೂರಪ್ಪನವರು ಇಲ್ಲೇ ಗೆಲ್ಲಿಸ್ಕೊಳ್ಳೋ ಶಕ್ತಿ ಇದ್ದಂಥವರು ವಿಜೇಂದ್ರ ಅಲ್ಲ. ಅದೇ ದೃಷ್ಟಿ ಇಟ್ಟುಕೊಂಡನ ನಮ್ಮ ಮೇನ್ ಈ ಬಿ ಜೆ ಪಿಯ ಸ್ಟ್ರಾಂಗ್ ಲೀಡರ್ಸ್ ಮೋದಿ ಮತ್ತು ಶಾರ್ ಅವರಿಗೆ ಮನವರಿಕೆ ಆಗಿರೋದು. ಹೌದಪ್ಪ ಇವ್ರಿದ್ದಾರೆ ಅಂತೇಳಿ. ಮತ್ತು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ನ ಹೆಸರು ಚೆನ್ನಾಗಿತ್ತು. ಆದರೆ ಯಡಿಯೂರಪ್ಪನವ್ರು ಬಂದರು ಅಂತ ತಿಳ್ಕೊಂಡು ಕಡೆಗೆ 19 ಸೀಟ್ ಬಂದು ಅನ್ನೋದು ಅಷ್ಟು ಸತ್ಯದ. ಉಳಿದವ್ರು ಮಾಡಿಲ್ಲ ಅಂತಲ್ಲ, ಆದರೆ ಅವ್ರ ಹೆಸರ ಮೇಲೆ ಆಗುವಂಥ ಕೆಲಸಗಳು ಉತ್ತರ ಕರ್ನಾಟಕದಲ್ಲಿ ಚೆನ್ನಾಗಿ ಹೆಸರಾದವ್ರದ್ದು. ಅದು ಅಂಥ ಒಬ್ಬ ಯಡಿಯೂರಪ್ಪನವರು ಶ್ರೇಷ್ಠ ಅಂತ ಒಪ್ಪಿಕೊಡ್ತಾ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಇವರು ಇಲ್ಲ, ಇವರು ವಿಜಯೇಂದ್ರವರು ಅಂಥ ವ್ಯಕ್ತಿ ಅಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ತನ್ನದು ವ್ಯಕ್ತಿತ್ವವನ್ನು ಹೆಚ್ಚಿಕೊಳ್ಳೋ ಸಲುವಾಗಿ ಇದೊಂದು ಸಂದರ್ಭ ಬಂತು ಅವ್ರು ಗುರ್ಲಾಪುರದ್ದು. ಇವತ್ತು ಹೋರಾಟ ಮಾಡ್ತಾಯಿದ್ದಾರೆ ರೈತರು, ಪಾಪ ತಮ್ಮ ಬದುಕಿಗೆ ಹೋರಾಟ ಮಾಡ್ತಾಯಿದ್ದಾರೆ. ಸರಿ ಅಂದ್ರೆ ನಮ್ಗೆ ಯಾರಾದರೂ ಆಗಲ್ಲಪ್ಪ, ನಮ್ಮ 3,500 ಕೊಡಲಿ ಅನ್ನೋದು ಪಾಪ ತಡಪಡಿಸ್ತಾ ಇದ್ದಾರೆ. ಇವರೆಲ್ಲ ಬೇಕಾದ ಹೇಳ್ಬೋದು. ನಮ್ಮ ಸಕ್ಕರೆ ಮಿನಿಸ್ಟರು ಶಿವಾನಂದ ಪಾಟೀಲ್ ಇಲ್ಲ ರೀ ಇಳುವರಿ ಬರೋದಿಲ್ಲ ರೀ, ಹಾಗೆ ರೀ ಹೀಗೆ ಕಚ್ಚೆ ಕಟ್ಬೋದು ಅದನ್ನಿಲ್ಲ ಅಂತಲ್ಲ, ಬುದ್ಧಿವಂತರು ಲೋಕ. ಇಲ್ಲ ಕೃಷ್ಣ ಬೆಲ್ಟದಲ್ಲ, ಇನ್ನುಳಿದ ಬೆಲ್ಟಲ್ಲೇ ಅಲ್ಲಿ ಚೆನ್ನಾಗಿ ಬರ್ತದೆ, ಅಲ್ಲಿ ಸಾಕಷ್ಟು ಭೂಮಿ ಚೆನ್ನಾಗಿ ಫಲವತ್ತದ, 11-12 ಇಳುವರಿ ಬರ್ತದೆ, ಇಲ್ಲಿ ಬರೋದಿಲ್ಲ, ಅದಕ್ಕೆ ಹೆಚ್ಚು ಕೊಡ್ತಾರೆ ಕಡಿಮೆ ಕೊಡ್ತಾರೆ ಅನ್ನುವಂಥ ಮಾತಾಡೋದನ್ನು ಗಮನಿಸಿದಾಗ, ಹಿಂದೆ 700 ಕೊಡ್ತೀವಿ ನಾವು 3,000 ಕೊಡ್ತಾ ಇದ್ದೀವಲ್ಲ, ಇದು ಕಡಿಮೆ ಏನು ಅನ್ನೋಂಥ ಮಾತಾಡಿದಾಗ, ಆದರೆ ನಾವು ಅವ್ರನ್ನ ಕೇಳಬೇಕಾಗಿದ್ದು ಇಷ್ಟ ಶಿವಾನಂದ ನಮ್ಮ ಪಾಟೀಲ್ರನ್ನ ಸಕ್ಕರೆ ಇದು ಮಿನಿಸ್ಟರ್ ಅವ್ರನ್ನ, ಅಲ್ರಿ 1 ಟನ್ ಕಬ್ಬಿಗೆ ನೀವು 3,000-2,000 ಕೊಡ್ತೀರಿ, ಅದು ಬೆಳೆದಕ್ಕೆ ಎಷ್ಟು ಖರ್ಚು ಬರ್ತದೆ ಅಂದ್ರೆ ನೀವು ಮಾಡಿದಿರಿ ಕ್ಯಾಲ್ಕುಲೇಷನ್ನ ಎಷ್ಟು ಬರ್ತದೆ? ಒಬ್ಬ ರೈತ ಒಂದು ವರ್ಷ ಹಿಡಿಬೇಕು, ಅದು ಕರೆಕ್ಟ್ 12 ತಿಂಗಳು ಹಿಡ್ಕೋಬೇಕು. 9 ತಿಂಗಳು ಕೊಟ್ಟರೆ ಇಳುವರಿ ಬರೋದಿಲ್ಲ. ಮತ್ತು ಹೆಚ್ಚು 14 ತಿಂಗಳು ಮಾಡಿದ್ರೆ ಇಳುವರಿ ಮತ್ತೆ ಇಳಿತದೆ. ಅದು 12 ತಿಂಗಳು ಕೊಡಬೇಕು, 12 ತಿಂಗಳು ಹಿಡ್ಕೋಬೇಕು. ಅದನ್ನು 12 ತಿಂಗಳು ಖರ್ಚು ಏನು ಬರ್ತದೆ? ಏನು ಬರ್ತದೆ ಎಲ್ಲ? ಅದು ಎಂದಾದರೂ ನೀವು ಚರ್ಚೆ ಮಾಡಿದ್ರಿ? ನೀವು ಕೇವಲ ಸಕ್ಕರೆ ಕಾರ್ಖಾನೆಗಳ ಲಾಸ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಆದರೆ ಆ ರೈತ ಬೆಳೀತಿರುವಂಥ ಮೂಲಭೂತವಾಗಿ ತಯಾರು ಮಾಡುವಂಥ ರೈತನ ಬದುಕಿನ ಬಗ್ಗೆ ಅಂತ ವಿಚಾರ ಮಾಡಿದ್ದೀರಿ ನೀವು? ಮಾರ್ಕೆಟ್ ಇಲ್ಲ ಅವ್ರಿಗೆ, ಉಳಿದ ಬೆಳೆಗಳಿಗೆ ಮಾರ್ಕೆಟ್ ಕೊಡುವಂಗಿಲ್ಲ. ಲಾಸ್ ಐತಿ, ಇದೋ ಒಂದು ಕಮರ್ಷಿಯಲ್ ಐತಿ, ಅದು ಮಾಡಿ ಚೆನ್ನಾಗಿರ್ತೀರಿ, ಮತ್ತು ಅಲ್ಲಿ ಮೋಸ ಮಾಡ್ತಾ ಇರ್ತೀರಿ. 1 ಟನ್ ಕಬ್ಬಿಗೆ ಕಡಿಮೆ ಬಂದರೂ 1,000 ರೂಪಾಯಿ ಮೋಸ ಮಾಡ್ತೀರಿ ನೀವು ಅನ್ನೋದನ್ನು ನಾವು ಪ್ರೂವ್ ಮಾಡ್ತೀವಿ. ಅದನ್ನು ಇನ್ನೂ 4,500 ಕೊಡಬೇಕಾಗ್ಯದ. ಪ್ರೂವ್ ಮಾಡಿದ್ಬೇಕು. ಬರ್ರಿ ಓಪನ್ ಡಿಸ್ಕಷನ್ ನೀವೆಲ್ಲ ಇಟ್ಕೊಳ್ರಿ, ರೈತರ ಜೊತೆ ಡಿಸ್ಕಷನ್ ಮಾಡಿರಿ. ಇಂಥ ಸಂದರ್ಭದಲ್ಲಿ ರೈತರ ಬೀದಿಗಿಳಿದ ಸಂದರ್ಭದಲ್ಲಿ ಅವ್ರ ಜೊತೆಗೆ ತಮ್ಮನ್ನು ನಾವು ಗುರುತಿಸ್ಕೊಳ್ಳೋದಕ್ಕೆ ವೀರೇಂದ್ರ ನಮ್ಮ ವಿಜಯೇಂದ್ರವ್ರು ಬರ್ತಾಯಿದ್ದಾರೆ, ಬಂದಿದ್ದಾರೆ, ಅಲ್ಲೇ ಉಳಿದಿದ್ದಾರೆ, ರಾತ್ರಿ ಅವ್ರ ಜೊತೆಗೆ ಮಲಗಿದ್ದಾರೆ, ಮಾತಾಡಿದ್ದಾರೆ. ನಾನು ನಿಮ್ಮ ಜೊತೆಗೆ ಅವ್ರು ಘೋಷಣೆ ಮಾಡೋರು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಿದ್ದಾರೆ. ಇರಲಿ, ಬೇಡ ಅಂತಲ್ಲ. ಆದ್ರೆ ಇದೇ ತಪ್ಪಿ ಆಡಳಿತ ಹಿಡಿದಿರು ಬರ್ತಿದ್ರು ಇನ್ನೂ ಒಂದು ವಿಜೇಂದ್ರ ಅವರು. ಒಂದು ಪ್ರಶ್ನೆ, ಸಪೋಸ್ ಏನಾದರೂ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದ ಇಂಥ ಪ್ರಸಂಗ ನಿರ್ಮಾಣ ಆಗಿದ್ರೆ ಇವ್ರು ಬರ್ತಿದ್ರ? ನಮ್ಮ ಯಾರನ್ನ ಕಡಾಡಿಯವರು ಬರ್ತಿದ್ರ ಅನ್ನೋದು ಸಹಿತ. ಅದ್ರ ಜೊತೆ ಇನ್ನುಳಿದ ನಾಯಕರು ಬರ್ತಿದ್ರ? ಅದು ಎಲ್ಲ ಪಕ್ಷದಲ್ಲಿ ಇದ್ದಿದ್ದಾರೆ. ಅದರ ಅರ್ಥ ಅವರು ಅಲ್ಲಿ ಬರ್ತಿರಲಿಲ್ಲ ಅನ್ನೋದು ಈಗ ಫಿಕ್ಸ್ ಆಗಿದ್ದದ. ಪ್ರಭಾಕರ್ ಕೋರಿ ಅವ್ರಿಗೆ ನಮ್ಮ ಬಿ ಜೆ ಪಿಗರು ಹೇಳಿಕ್ಕೆ ಬರೋದಲ್ವ, ಕೊಡಪ್ಪ ನೀನು 3,500 ಅಂತೇಳಿ ಲಾಭದಲ್ಲಿ ಅದ ಅಂತೇಳಿ ಹೇಳ್ಬೋದು. ಬಟ್ ಈಗ ಅವರು ಅಧಿಕಾರದಲ್ಲೇ ಇಲ್ಲ ಅನ್ನೋ ಕಾರಣ ಜೊತೆಗೆ ಈಗೇನೋ ಬಂದಿದ್ದಾರೆ. ಅದೇನೋ ಇರಲಿ, ಇವತ್ತು ವಿಜಯೇಂದ್ರ ಅವರು ನಿಶ್ಚಿತವಾಗಿಯೂ ಒಂದು ಒಳ್ಳೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ, ಬಂದಿದ್ದಾರೆ, ಇವ್ರ ಜೊತೆ ಗುರುತಿಸ್ಕೊಂಡಾರ. ಇದು ಘೋಷಣೆ ಆಗೋವರೆಗೆ ಅವರು ಇಲ್ಲಿದ್ದರೆ ಇನ್ನೂ ಹೊಸ ಚಾರಿಸ್ಮ್ಯಾಟಿಕ್ ಬೆಳೀತದೆ, ವ್ಯಕ್ತಿತ್ವ ಬೆಳೀತದೆ. ಮತ್ತು ಇಲ್ಲಿವರೆಗೆ ಇಷ್ಟರಲ್ಲೇ ನಮ್ಮ ರಮೇಶ್ ಅವರು ಮಾತಾಡಿದ್ದಾರೆ, ಇಲ್ಲಂತಲ್ಲ, ಇಲ್ಲರಿ ಕೊಡಬೇಕು ರೈತರು ನಮ್ಮವ್ರದ್ದು ಏನೋ ಹೇಳಿದ್ದಾರೆ. ಜೊತೆಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರು ಹೇಳಿದ್ದಾರೆ, ಶಿವಾನಂದ ಪಾಟೀಲ್ ಹೇಳ್ತಾ ಇದ್ದಾರೆ, ನೀವು ಕೊಡೋಣ್ರಿ ಮಾಡೋಣ್ರಿ, ಆದ ಕಾಲಕ್ಕೆ ಶುಗರ್ ಫ್ಯಾಕ್ಟ್ರಿ ಉಳಿಬೇಕಲ್ರಿ ಅನ್ನುವಂಥ ದೊಡ್ಡ ಮಾತುಗಳನ್ನು ಮಾತಾಡಿದ್ದಾರೆ. ಏನೂ ಇರಲಿ, ಇಲ್ಲ ನಾವು ವಿಜೇಂದ್ರ ಬಗ್ಗೆ ಹೇಳುವಂಥದ್ದು ಏನಪ್ಪ ಅಂದರೆ, ವಿಜೇಂದ್ರ ಅವರು ನಮ್ಮ ಅಪ್ಪನಂಗೆ ನಾನು ರೈತ ಪರ ಇದ್ದಂಥ ವ್ಯಕ್ತಿ ಅಂತ ತೋರಿಸ್ಕೊಳ್ಳೋಕೆ ಒಂದು ಸಂದರ್ಭ ಅದ. ಆ ಸಂದರ್ಭವನ್ನು ಸರಿಯಾಗಿ ಯುಟಿಲೈಸೇಷನ್ ಮಾಡ್ಕೊಳ್ಳೋ ಹಂತಕ್ಕೆ ಬಂದಿದ್ದಾರೆ. ಈ ರೈತರ ಜೊತೆ ನಾವು ಸದಾ ಇರ್ತೀನಿ ಅನ್ನೋದು ಮಾತಾಡಿದ್ದಾರೆ. ನೋಡು ಏನು ಮಾಡ್ತಾರಂತೇಳಿ. ಏನೇ ಇರಲಿ, ವಿಜಯೇಂದ್ರ ಒಂದು ಹೆಜ್ಜೆ ಇಟ್ಟಿದ್ದಾರೆ ಮುಂದೆ. ಇದಕ್ಕೆ ಒಳ್ಳೆಯ ಏನೇನು ಸಿಗ್ಬೋದು ರಿಸಲ್ಟ್, ಅಥವಾ ಕೆಟ್ಟದ್ದಿನ ಆಗ್ಬೋದು ನೋಡೋಣ. ಅದು ಒಳ್ಳೆಯ ಹೆಜ್ಜೆ ಅದ, ಬಂದಿದ್ದಾರೆ, ಇದ್ರ ಜೊತೆ ಗುರುತಿಸಿಕೊಂಡಿದ್ದ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿರಿ.
H60 ನ್ಯೂಸ್ ಇರ್ತದೆ. ಹೇ ಸೀತಾರಾಮ ಸತ್ಯಕ್ಕಾಗಲಿ ವಂದನೆಗಳು.